ಅದಕ್ಕೆ ಹಂಗಾಗೈತಿ. ಏನ ನೀ ತಲೆ ಕೆಡ್ಸ್ಕೊಬೇಡ. ನಿನ್ನ ನಾದ್ನಿ ಬಂದ್ ಮನ್ಯಾಗ ಕುಂತಾಳ ಅಂದ್ರು ಏನ ಆಕೆ ಏನ್ ಬೇಕಾದ್ ಕೇಳ್ವಳ್ಳಕ ಕೊಡಕ್ ನಾ ನಿನಗೆ ಕೊಡಕ್ ಮನಸ್ಸಿದ್ರು ಕೊಡು, ಇಲ್ಲಾಂದ್ರೆ ಇಲ್ಲ. ಬೇಕಾದ್ ತಗೊಂಡಾಳ ಅಂತೀಯಲ್ಲ ನೀನು. ಗನ ಕಾಡ್ತಾವ ಇವ್ ನಾದ್ನ್ಯಾರ ಮಣ್ಣಾಲೆತ್ತಾಗ ಇವ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ ಸಾಕಾಕತಿವ ಇವು ಕರಿನ. ನಾ ಅಂತೂ ಇಲ್ಲಡಿಲೆ ಹುಡುಕ್ಯಾಡಿ ಅತ್ತಂಗ್ಯಾರ ಇಲ್ಲದ ಹುಡುಗನ್ನ ಮದುವೆ ಮಾಡ್ಕೊಂಡೇನ. ಅದಕ್ಕಂತೇಳಿ ಇವ್ರ ಜಲಮಕ್ಕ ಸಾಕಾಗಿ ಹೋಗತ್ತವ ಇವತ್ತಾಗ. ಇಲ್ಲೋಡ ಈ ಅತ್ತಂಗ್ಯಾರ ಇದ್ದಾರನ್ನ ಮಾತ್ರ ಮದುವೆ ಮಾಡ್ಕೊಬಾರ್ದು ಗಂಡುಗಳನ್ನ. ಏನ್ ತಲೆ ಹಿಡಿಸ್ತಾವ ಹಬ್ಬ ಹುಣಿ ಬಾ ಅದಕ್ಕ ಬಾ ಇದಕ್ಕ ಬಾ ಅಂತೇಳಿ. ಇಲ್ಲೇ ಗಿರ್ಜಿ ಹಿಂಗಂದೆ ಅಂದ್ರೆ ಹೊಡಿತಾರ ನಿನ್ ಮಂದಿ. ಅಲ್ಲಲೆ ಅಕ್ಕ ತಂಗ್ಯಾರು ಮತ್ತೆ ಎಲ್ಲಾರು ಬರೋರ ಹೋಗೋರ ಏನ್ ದಿಕ್ಕೆಲ್ಲ ಪಿಸಾಚಂಗ್ ಇರಾಕತ್ತೇನ. ಆದ್ರೆ ಬರ್ಲಿ ಬಂದ್ ಕಾಟ ಕೊಡಬಾರ್ದು. ಆಸ್ತಿ ಕೊಡಂತ ಕೇಳ್ತಾಳ. ಈಗ ಬಂದ್ ಎಲ್ಲಿಂದ ಕೊಡಾಕತ್ತಿ? ಈಕಿಗೆ ಏನ್ ಮದುವೆ ಏನು ಕೊಟ್ಟಿಲ್ಲನ? ಎಗ್ಗಳೇ ಆಸ್ತಿ ಕೊಟ್ಟತಿವ ಕಂಡಾಬಿಟ್ಟೆ ಆಸ್ತಿ ತಗೊಂಡು ಮತ್ತು ಇಲ್ಲ ಅಂತಾಳಲ್ಲ. ಏನ್ ಹೇಳ್ಬೇಕು ಇದಕ್ಕ? ಅಲ್ಲ ನನಗ ಅನಸ್ತತಿ ಅಕ್ಕಿ ಗಂಡ ಏನೂ ಒತ್ತಿ ಇಟ್ಕೊಲಾರ್ದಂಗ ನಡಕಾಗಿ ರೊಕ್ಕ ಹೆಂಗ್ ಕೊಡ್ಸಿದ? ಇದ ನನಗ್ ಬೇಕಾಗೈತಿ. ಈಗ ಮೊದಲ ಇದ ನನ್ನ ತಲೆ ಒಳಗೆ ಕೊರೆಯಾಕತ್ತಿರೋದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟತಿ. ಅದು ಇಷ್ಟ ದಿನ ಬಿಟ್ಟು ಈಗ ಯಾಕೆ ಬಂದಾಳ? ನನಗೆ ಏನೋ ಒಂದು ಹಕ್ಕಿಕತ್ತಿಲ್ ಹೊಳ್ಯಾಕತ್ತೈತಿ. ಏನಂತ ತಿಳಿಲಂಗಾಗೈತಿ. ಪುಣ್ಯಕ್ಕಿನ್ನು ನನ್ನ ಗಂಡ ನಾ ಹೇಳ್ದಂಗೆ ಒಂದು ನೀಟ್ ಯಾಕ ಈಗ ಆಕೇನು ಮನೆ ಬಿಡಾಡಿದ್ ಮಾಡ್ಕೊಂಬಂದು ಓಡೋದ್ಲಕ್ಕಿ ಅವಾಗಿಂದ ತಿಳಿ ಎಲ್ಲಾಡ್ಸಕತ್ತಾನ. ಮೊದ್ಲಿನಂಗಾಗಿದ್ರೆ ತಾಯಿ ಮಾತು ಕೇಳಿ ಇಷ್ಟೊತ್ತಿಗೆ ಆಗ್ಲೇ 1 ಎಕರೆ ಹೊಲ ಹಾಕಿ ಹೆಸರಿಗೆ ಬರೆದು ಕಳಿಸಿರ್ತಿದ್ದ. ಅದು ಕರೆ ಅನ್ನ ಅಲ್ಲ ಇರ್ಲಿ. ಮತ್ತೆ ಹಿಂಗೆ ಮಾಡಬಾರ್ದವ. ಯಾಕಂದ್ರೆ ತವ್ರ ಮನೆಗೆ ಎಷ್ಟೈತಿ ಏನೈತಿ ನೋಡಿ ತಿಳ್ಕೊಂಡು ಕೇಳ್ಬೇಕು ಹೆಣ್ಮಕ್ಳು. ಅದು ಇದ್ದಂಥ ಮನೆಗೆ ಅವ್ರನ್ನೂ ಚಲೋನಾಗೆ ಕೊಟ್ಟಾರ ಅಂದ್ಮೇಲೆ ಕೇಳಕ್ಕೆ ಹೋಗ್ಬಾರ್ದು. ಯವ್ವ ಹಿಂಗಂತೀರಿ ನೀವು. ನನ್ನ ಆದ್ನಿ ಕಾಟ ಕೇಳಿದ್ರಿ ಏನಂತೀರನ? ಮನೆಗೆ ಬಂದ್ಲಂದ್ರೆ ಯವ್ವ ಆಯ್ತು ತನ್ನ ಕಡೆ ತೆಗಿಡೋದಲ್ಲ. ತನ್ನ ಮಕ್ಕಳು ತನ್ನ ಗಂಡ ಓಸ್ರು ಬಂದು 15 ದಿನ ಏನು ತಿಂಗಳೇನು ಇದ್ದು ಎಲ್ಲ ಊಟ ಉಪಚಾರ ಮತ್ತೆ ಹೋಗ್ಬೇಕ್ರ ಅರಿಬಿ ಕೈಯಾಗ ಖರ್ಚಿಗೆ ರೊಕ್ಕ ಮತ್ತೆ ಬಸ್ ಹತ್ತಿಸಿ ಬರ್ಬೇಕು ನನ್ನ ಗಂಡ. ಅಷ್ಟಾದ್ರೂ ಮತ್ತೆ ಮ್ಯಾಗ ಒಂದು ಹೆಸರಿಟ್ಟುಕಾಳ. ಏನ್ ಕಮ್ಮ ಗಡಿಗೆ ಮಾಡಿದ್ಲಪ್ಪ ನೀನ್ ಹೆಂಡತಿ ತವ್ರ ಮನೆಯವ್ರು ಅವ್ರ ಕಡೆದಾರ ಬಂದ್ರೆ ರುಚಿ ರುಚಿಯಾಗಿ ಮಾಡಾಕ್ತಾಳ, ನಮಗೆ ನೆಟ್ಟಗೆ ಮಾಡೋದಿಲ್ಲ ಅಂತೇಳಿ ಹೆಸರಿಟ್ಟು ಹೋಗ್ತಾಳ. ಒಲವಿಂದ ಉಡುಗೊರೆ ದೇತಾ ಹೈ. ಏನ್ಲಿ ಅದು ಏನೋ ಪಾಠ ಹಾಡ್ಕೊಂತ ಬರಕತ್ತಾಳ. ಓಹೋ ಪಿಕ್ಚರ್ ನೋಡಿ ಬಂದಾಳ ಹಂಗಾರೆ ಅಡಿಬಿಟ್ಟಿ. ಒಲವಿಂದ ಉಡುಗೊರೆ ದೇತಾ ಹೈ ನಕ್ಕು ಬೋಲೆ ತೋ ಪಿಚೆ ಆತಾ ಹೈ. ಯಾರ ಬಿಡಾಡಿ ನೀನ್ ಹಿಂದೆ ಬರಕತ್ತಾವ? ಒಲವಿನ ಇಸ್ಕಿ ಮಾತೆ ದೇತಾ ಯಮ್ಮ ಕೂನು ಸೆ ಬಿ ಲಿಖೋ ದಿಯಾಗೆ ಅಮ್ಮ. ಐದ್ರ ಹೆಣಕ್ಕೆ ಹೆಂಟಗಾಲಿ ಇರಿಸ್ಲಿ. ಇದಕ್ಕೇನಾತ ಪಾತಿಗೆ? ಯವ್ವ ನಿನ್ನೆಲೆ ಹೋಗಿತ್ತು ಯಾವ್ದಾರ ಮಾಟ ಮಾಡಿ ಮಾಡಿಸಿ ಹೋಗಿದ್ದು. ನಿಂಬೆಹಣ್ಣು ಗಿಂಬೆಹಣ್ಣು ತುಳಿದು ಬಂತೇನೇ ಇವ ಇದು? ಮಾಟ ಬಿ ನೈ ಗುಟಾ ಬಿ ನೈ. ಅಯ್ಯಯ್ಯ ನೀನು ಹುಗ್ದು ಹುಗ್ಗಿ ಉಂಡ್ಲಿ ನೀನು ಸುಡ್ಗಾಡ್ದ ಸುಣ್ಣ ಸರಿ ಬರ್ಲಿ. ಅಲ್ಲಲೇ ಪಾತಿ ಇದೇನು ಹಾಡು ಹೇಳ ಹಡಿಬಿಟ್ಟಿ ಸುಸಿ ಮಾಡಿ ಏನ ಅದ್ರಾಗ ಶಾಂತಕ್ಕ ಕಿತ್ಕೊಂಡು ಕಣ್ಜಿಟ್ಲಾಗೈತಂತ ಓಡೇಗ್ಯಾಳ. ಇಲ್ಲಿ ಬಂದು ಪಾಪ ಅದು ಸಂಸಾರ ಬಗ್ಗೆ ಮಾತಾಡಕತ್ತೈತಿ. ಪರಕಾಯ ಪ್ರವೇಶ ಮಾಡಬೇಡ, ಈ ಕಡೆ ಬಾ, ಈ ಕತಿಗೆ ಬಾ. ಇಲ್ಲೇ ಇರೋದು ಬೇರೆ ಕತಿ, ಹಾಡು ಹೇಳ ಹಡಿಬಿಟ್ಟಿ ಕತಿ ಅಲ್ಲ. ಅಯ್ಯ ನಿನ್ನ ಹೆಣ ಎತ್ಲಿ. ಅಲ್ಲಿ ಹಂಗ ನಿಗ್ರಿಸಿ ನೀರು ಕುಡಿತಾವ ಅವು, ಇಲ್ಲಿ ನೀನ್ ನಿಗ್ರಸಾಕತಿಯಲ್ಲ. ನೀನು ಹೆಣಕ್ಕನ ಚಂದ ಮಾಡ್ಲಿ ಸುಮ್ಮನಾಗ. ಅರೆ ಪರಂದು ಅಕ್ಕ ಗಿರ್ಜಂದು ಅಕ್ಕ ಕ್ಯಾವ ಮಾಲೂಮ್ ಕ್ಯಾ? ಯವ್ವ ಮಾಲೂಮು ಆಗ್ಲಾರ್ದಕ್ಕ ಮಾಲೂಮ್ ಮಾಡುವ ಅಂತ ಹೇಳಕತ್ತಿರೋದು. ದಿಗ್ತೈ ದಿಗಡ್ತೈ ಅಂತೇಳಿ ಮಂಗ್ಯಾನಂಗೆ ಕುಣ್ಕೊತ ಬಂದಿಯಲ್ಲ. ಮಸಡಿ ನೋಡ್ಲೆ ನಿಂದು ಕೆಂಪು ಮಂಗ್ಯಾನ ಮುಕ್ಕಳಾಗೈತಿ. ಹಿಂಗ್ಯಾಕೆ ಹಲ್ಕಿಸ್ತಿ? ಯವ್ವ ತಾಯಿ ಬಾಯಿ ಮುಚ್ಚು ಸಾಕು. ಏನಾಯ್ತು ಹೇಳು? ಅರೇ ನಮ್ದುಗೆ ಇವತ್ತು ಸಿನಿಮಾದು ನೋಡಕ್ಕೆ ಹೋಗಿತ್ತು. ಅರೇ ಶಾಂತಂದು ಅಕ್ಕ ನಮ್ದು ಏಕ್ ನಯ್ಯ ಪಿಕ್ಚರ್ದು ನೋಡಿತು. ಅರೇ ನಮ್ದು ಜೀವನದಲ್ಲಿ ಮರೆಯಕ್ಕಿಲ್ಲ ಅದನ್ನ. ಯಾವ ಪಿಕ್ಚರ್ ಹೇಳಿ ಇಷ್ಟೊತ್ತನ ಹಾಡು ಹೇಳಿದ್ದೆ? ಅರೇ ಒಲ್ವಿಂದು ಹುಡುಗರೇದು ಕೊಡ್ತಾರೆ ಅವರು. ಅರೇ ಕೂನ್ ರಕ್ತದಲ್ಲಿ ಪತ್ರದು ಬರ್ಬಿಟ್ಟಿ ಪ್ರೇಮಂದು ಪತ್ರದು ಕೊಟ್ಬಿಡ್ತಾರೆ ಅವರು. ಅರೇ ಅರೇ ಏನ್ ಅಚ್ಚಾದು ಇತ್ತು ಅಂತೀರಿ. ಅಂಬರೀಷ್ ಅಣ್ಣಂದು ಆಕ್ಟಿಂಗ್ ನೋಡ್ಬೇಕು ನೀವು. ಅರೇ ಒಂದೇ ಬೇಜಾರಿಗೆ ಆಗದು. ಅರೇ ಅವ್ರದ್ದು ಮುಖದು ಇದೆಯಲ್ಲ ಅರೇ ಅರ್ಧ ಪ್ರೈಗೆ ಆಗ್ಬಿಡ್ತದೆ. ಏನ ಅಂಬರೀಷ್ ಅಣ್ಣನ ಮಕ ಪ್ರೈ ಆಕತೆ? ಹೊಯ್ಗೆಮ್ಮ ಶಾಂತಂದು ಅಕ್ಕ ಅರೇ ನಮ್ದು ಇವತ್ತು ಪಿಕ್ಚರ್ದು ನೋಡ್ತೀವಲ್ಲ. ಅರೇ ಅಂಬರೀಷ್ ಅಣ್ಣಂದು ಮುಖದು ಇದೆಯಲ್ಲ ಅರ್ಧ ಮುಖದು ಮೀಂದು ಪ್ರೈದು ತರ ಆಗ್ಬಿಟ್ಟಿತ್ತೆ. ಅರೇ ನಮ್ದುಗೆ ನೋಡ್ಬಿಟ್ಟಿ ಅರೇ ಸಾಕತ್ತು ಹಾಕ್ಬಿಟ್ಟಿದೀವಿ ಅಲ್ಲೇ. ಅರೇ ನಮ್ದು ಜವಾನಿದು ನೆನ್ಪಿಗೆ ಬಂದ್ಬಿಡ್ತು. ಅಂಬರೀಷ್ ಅಣ್ಣಂದು ಹಿಂಗೆ ಆಗ್ಬಾರ್ದಾಗಿತ್ತು. ಅರೇ ಅವಳು ಇದ್ದಾಳೆ ಅಲ್ಲ, ಅವಳದು ಯಾರು ಇದಾರೆ ಪ್ರೇಸಿದು. ಅರೇ ಬಹುತ್ ಖತರ್ನಾಕ್ ಇದ್ದಾಳೆ ಅವಳು, ಬಹುತ್ ಖತರ್ನಾಕ್ ಇದ್ದಾಳೆ. ಅಯ್ಯೋ ಶಾಂತಕ್ಕ ಒಲವಿನ ಉಡುಗೊರೆ ಪಿಕ್ಚರ್ ಹೇಳತಾಳಿಕಿ. ಅಯ್ಯ ನಿನ್ ಹೆಣ ಎತ್ಲಿಲೇ ಪತಿ. ಯಾಕ್ಲೆ ಏನಾದ್ ಈಗ ಎದ್ದಿ ನಮ್ ಯಾಕ? ಆ ಪಿಕ್ಚರ್ ಇದು ಟೆಂಟ್ನ್ಯಾಗ ಬಂದೋಗೆ ಕಂಡಬಟ್ಟಿ ದಿನ ಆಗೈತಿ. ಈಗ ಹೇಳಕತ್ತಿ ಅದನ್ನ ಈಗ ಎಲ್ಲಿ ಹಾಕ್ಯಾರ ನಿನಗ? ಅರೇ ಗಿರ್ಜಂದು ಅಕ್ಕ 1 ಮಿನಿಟ್ ಹೇರೋ. ಅರೇ ನಮ್ದುಗೆ ನಿನ್ನೆ ತವರ್ದು ಮನೆಗೆ ಹೋಗಿದ್ದಿಲ್ಲ. ಅಲ್ಲಿ ಏನು ಆಯ್ತು ಅಂದ್ರೆ
ಅರೆ ನಮ್ದುಗೆ ಬಾಳ ಬೇಸರಾಗಿ ಆಗ್ತಾ ಇತ್ತು, ಯಾವ್ದಾರು ಪಿಕ್ಚರ್ಗೆ ನೋಡ್ಬೇಕು ಅನ್ಕಂತ. ಅರೆ ಆಮೇಲೆ ಗೊತ್ತಾಯ್ತು ನಮ್ದು ಊರಲ್ಲಿ ತವರ್ದು ಮನೆ ಟೆಂಟಲ್ಲಿ ಅರೆ ಅಂಬರೀಷ್ ಅಣ್ಣಂದು ಅರೆ ಪಿಕ್ಚರ್ ರೀದು ಮತ್ತೆ ವಾಪಸ್ಸು ಹಾಕಿದ್ದಾರೆ ರೀಲ್ಗೆ ಅಂತ ಗೊತ್ತಾಯ್ತು. ಅಭಿಮಾನದ್ದು ಬಳಗಾಡ್ದು ಇದಾರೆ ಅಲ್ಲ, ತುಂಬಾ ಅದು ಕೇಳ್ಬಿಟ್ಟಿ ಅರೆ ಅವಂದುಗೆ ಹಾಕ್ಬಿಟ್ಟಿದ್ದ. ಅದ್ನೇ ಹೋಗಿ ನೋಡಿದ್ದು ನಮ್ದುಗೆ. ಬೇಡಾಡಿ ಅದಕ್ಕಿಷ್ಟು ಕುಣ್ಕೊಂತ ಬರಕತ್ತೀಯನು ಉತ್ತನಾತ್ ನೈಗೆಮ್ಮ. ಅರೆ ಅವ್ರದ್ದು ಅಂಬರೀಷ್ ಅಣ್ಣಂದು ಇದಾರೆ ಅಲ್ಲ, ಅರೆ ಹೀರೋಯಿನ್ ಅವ್ರದುಗೆ ಮಾಡಿದ್ದು ತರಾನೇ ಸೇಮ್ ನಮ್ದು ಮರದು ನಮ್ದು ಮಾಡಿದ್ದು. ಯವ್ವ ಇದ್ರ ಬಾಯಾಗನ ರೊಟ್ಟಿ ಏನ್ ಮಾಡ್ಯಾನ್ಲೆ ನಿನ್ನ ಗಂಡ? ಅರೆ ಕೂನ್ ಗಿರ್ಜಂದು ಅಕ್ಕ ರಕ್ತದ ಒಳಗಡೆ ಪ್ರೇಮಂದು ಅಕ್ಕಂದು ಪತ್ರಾದು ಬರ್ದಿದ್ರು. ಪ್ರೇಮಂದು ಅಕ್ಕಂದುಗೆ ನಮ್ದುಗೆ ಮರದು ಇದಾರೆ ಎಲ್ಲ ಪತ್ರಾದು ಬರ್ಬಿಟ್ಟಿದ್ರು. ಅದನ್ನ ನೋಡ್ಬಿಟ್ಟು ನಮ್ಗೆ ಬಾಳ ಖುಷಿದು ಆಗ್ಬಿಡ್ತು. ಅಂಬರೀಷ್ ಅಣ್ಣಂದು ಕೂಡ ಬರ್ದಿದ್ರು. ಯವ್ವ ಏ ಪಾತಿ ನಿನ್ ಚಾಪ್ಚಪಲ್ಲೆ ಹೊಡೆದಾನೆ ಹಂಗ ಅಲ್ಲ ಪತ್ರೋಳಿ ಮಾರಿಯಕ್ಕೆ. ನಿನ್ನ ಗಂಡ ನನಗೆ ಯಾವಾಗ ಪ್ರೇಮ್ ಪತ್ರ ಬರ್ದಾನ ನೋಡಕ್ ಬಂದಿದ್ದೆ ನೀನು? ಯವ್ವ ಇಟ್ಟು ಮಂದಿ ಮುಂದೆ ನಿಂತ ಅನ್ನಕತ್ತಿ. ಅದ್ರಾಗ ಆಕಾಶವಾಣಿಯಾಗ ಕೊಡೋದು ಬೇಡ, ರೇಡಿಯೋದಾಗ ಹಾಕ್ಸೋದು ಬೇಡ. ನಮಗೆ ಇರ್ಜಿ ಬಾಯಿಗೆ ಸಿಕ್ತಂದ್ರ ಮುಗಿದೋತು. ಮೆದ್ದ ಬಿಡ್ತಾಳ ಊರ್ ತುಂಬಾ ಒಳಗ್ ಕುಂತವ್ರನ್ನ ಎಬಿಸಿ ಹೊರಗೆ ಕರೆದು ಹೇಳಿ ಬರ್ತಾಳ ಅಂತ ಬಿಡಾಡಿ ಇದ್ರಿಗೆ ಹಿಂಗ ಅನ್ನಕತ್ತಿ. ನಿನ್ನ ಗಂಡ ಊರ್ ಹಾಟೆ ಅವನ ಮಕಾಸತಿಗೆ ನಾನು ನೋಡಿಲ್ಲ. ಯವ್ವ ಹಿಂಗ್ಯಾಕೆ ಹಬ್ಸಾಕತ್ತಿ ಹಿಡ್ಬಿಟ್ಟಿ? ಫೋಟೋ ತೆಗಿಸ್ಕೊಳಕ್ ಹೋಗಿದ್ನಿ ಕರೆ, ನಿನ್ನ ಗಂಡ ಮಸಡಿ ಮಾರಿ ಎತ್ತಾಗರ ತಿರ್ಕೊಂಡು ಕಚ್ಚಾವಿ ಹಾಕೊಂಡು ಬಂದ್ ಮಾಡ್ಕೊಂಡು ಹೋಗಿತ್ತು. ನೀನ ಸಿದಿಗೆ ಕಟ್ ಸಿಂಗಾರ ಮಾಡ್ಲಿ ಮೊದಲ ನನ್ನ ಗಂಡ ಕುಂತ್ರ ಸಂಶಯ ಮಾಡ್ತಾನ, ನಿಂತ್ರ ಸಂಶಯ ಮಾಡ್ತಾನ. ಗೊತ್ತನ ಕಾಯಿಪಲ್ಲೆ ಮಾರೋನ್ ಕಡೆ 8 ಬಿಡಿಸಿದ್ರು ಸಂಶಯ ಮಾಡ್ತಾನ. ಅವ್ಯಾಕ್ ನಿನಗ್ ಬಿಟ್ಟ 8 ಯಾಕೆ ಕಡಿಮೆ ಮಾಡಿನ? ಅವನ ಕಡೆನೇ ತಗೋಬೇಕಿತ್ತ ಅಂತೇಳಿ ಯವ್ವ ಮೊದಲ ಅಂತ ಗಂಡನ್ ಕಟ್ಕೊಂಡು ಕುಡುಕ್ ನನ್ನ ಹಾಟ್ಯಾನ ಹೇಗಾಕತ್ತನಿ. ಅದ್ರಾಗ ಇಂಥದ್ದು ಹಬ್ಸಿದ್ರೆ ಮುಗಿದು ಹೋತ್. ಮತ್ತೆ ತಗೊಂಡು ಕಚ 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 ಅಂತ ಸಣ್ಣೆ ಕಡ್ದ ಬಿಡ್ತಾನ ನನ್ನ. ಯವ್ವ ತಾಯಿ ಇಲ್ಲ ಅಂತ ಹೇಳು. ಅರೆ ನೈಗೆ ಅಮ್ಮ, ಅರೆ ನಮ್ದು ಅದು ಹೇಳೋದಿಲ್ಲ. ಏನ ಹೇಳಂಗಿಲ್ಲ ಅಂತಿ? ಲೇ ಇವ್ರ ಮುಂದೆ ನೀ ಹೇಳ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ. ನನ್ನ ಗಂಡನ ಮುಂದೆ ಮಾತ್ರ ನೀ ಹೇಳಕಬೇಕು. ಅರೆ ನೈಯಮ್ಮ ನಾನು ಹೇಳೋದಿಲ್ಲ. ಅರೆ ಮುಜೆ ಬಚಾಲೋ. ಏನ ಬಚಾಲೋ? ಯಾ ಬಚಾಲೋ ಗಿಚಾಲೋ ಏನು ಇಲ್ಲ. ಹೇಳಂಗಿಲ್ಲ ಅಂದ್ರೆ ನಾ ಬಿಡ್ತೇನೆ. ಬೇಸಿಗೆ ಹೇಳ ಮಟ್ಟ ಬಿಡೋದಿಲ್ಲ ನಾನು. ಏ ನಿಮ್ಮ ಬಾಯಿ ಸೇದ್ಲಿ, ನಿಮ್ಮ ಬಾಯಾಗ ನಮ್ಮಳು ಮುರಿಲಿ. ನಿಮಗೇನು ಬಂದತ್ರೆ ಇಬ್ರಿಗೆ ಬಾಯಿ ಬರ್ಕಸ್ಲಿ? ಮುಚ್ಚಲೆ ಬಾಯಿ. ಏನು ಹೇಳುದು ಪಾಲುದು? ಸುಮ್ಕಿರ. ಹೇಳಂಗಿಲ್ಲ ಅನ್ನಕತ್ತಾಳೆ ಆಕೆ. ಅದನ್ನ ಹೇಳಾಕತ್ತಿದ್ದಿಲ್ಲ ಪ್ರೇಮಿ. ಅರ್ಧಕ್ಕ ಬಂದು ಏನಾರ ತಿಳ್ಕೊತಿಯಲ್ಲೇ. ಏ ಗಿರ್ಜಿ ಎಟ್ರ ಮಟ್ಟಿಗೆ ಅದು ನನಗೆ ಗೊತ್ತಾಗೋದಿಲ್ಲನ? ಊರಾಗ ಎಲ್ಲಾರ ಕಡೆ ಹೋಗಿ ಗಿಲ್ಲಾ ಮಾಡಾಕ ಸುದ್ದಿ ಸಿಕ್ತಂತೆ ಖುಷಿಯಾಗಿದ್ದೇನ. ನಾ ಇಲ್ಲ ಅಂತ ಹೇಳಕತ್ಬಿಟ್ಲೆ ನೀನು ಕುತ್ತಿಗೆ ಬಂದ್ಬಿಡ್ತಾನ. ಈಗ ಆಕೆ ಈಗ ಅಂದಳ ಪ್ರೇಮಂದು ಅಕ್ಕನ ಪತ್ರ ಬರ್ದಾನಂತೇಳಿ ಈಗ ಆಲೆ ಇಲ್ಲ ಅಂತೀಯನ? ಅರೆ ನೈಗೆ ಅಮ್ಮ ಪ್ರೇಮಂದು ಅಕ್ಕ ಒಲ್ವಿಂದು ಹುಡುಗರೆದು ಪತ್ರದು. ಅರೆ ನಾನು ಹೇಳಿದ್ದು ನಮ್ದು ಗಂಡದು ನಮ್ದುಗೆ ಕೊಟ್ಟಿದ್ದಾನೆ ಅಂತ. ನಿನ್ ಗಂಡ ನಿನ್ನ ಒಲವಿನ ಹುಡುಗರೇನಾರ ಕೊಡ್ಲಿ, ಒಲ್ಯಾಗ ಉದುಗೊಳವಿನಾರ ಕೊಡ್ಲಿ, ನನಗೇನಾಗಬೇಕಾಗೈತಿ? ಉರಿ ಕೊಳ್ಳಿನಾರ ಕೊಡವಲ್ಲಾಕ ಅಲ್ಲೇ ಹಾಡಿಬಿಟ್ಟಿ. ಮತ್ತೆ ಹಂಗೆ ಹೇಳೋದ್ಬಿಟ್ಟು ಹಿಂಗೆ ಹೇಳಾಕತ್ತಿದ್ದಿ ಪ್ರೇಮಂದು ಅಕ್ಕಂದು ನಮ್ದು ಮರದು ಪತ್ರದು ಬರ್ದಿದ್ದಾರೆ ಅಂತ. ಅರೆ ಇಸ್ಕಿ ಮಾಕಿ ನಮ್ದು ಹೇಳಿದ್ದು ಒಂದು ನಿಮ್ದು ತಿಂದಿದ್ದು ಒಂದು. ಇವ ಊರ್ ಪತ್ರೋಳಿ ಮಕ್ಕದಕ್ಕೆ ಚೀಚಿ ಏನ್ ಮಾತಾಡಕತ್ತಿಯಲ್ಲ? ನಾನು ಯಾಕೆ ತಿನ್ಲಿಲ್ಲ? ನಾ ಹೇಳಿದ್ದು ಒಂದು ನೀ ತಿಳ್ಕೊಂಡಿದ್ದು ಒಂದು ಅನ್ನಕತ್ತಾಳಕ್ಕೆ. ಅದ್ರ ಬಾಯ ಕನ್ನಡ ಬರೋದಲ್ಲ, ನಿನ್ನ ಕಿವಿ ಕೇಳೋದಲ್ಲ. ಯವ್ವ ದೇವ್ರೆ ಪಾಪ, ಅದ ನಾನು ಮಿಸ್ಕೊಂಡು ಬಾಯಂಗ್ ಹೊಡೆದಲ್ಲೇ ಪಾಪ. ಪತಿ ಎಕ್ಸ್ಕ್ಯೂಸ್ ಮೀ ಬಾಯಿಲಿ. ಅರೆ ಮುಜೆ ಬಚಾಲೋ. ಅರೆ ಅವ್ರದಿಗೆ ಹೊಡಿತಾರೆ, ನಿಮ್ದಿಗೆ ಹೊಡಿತೀರಿ ಕ್ಯಾವಾಗಿ ಅಮ್ಮ? ಯಾಕೆ ನಮ್ದಿಗೆ ಹಿಂಗೆ ಮಾಡ್ತಾ ಇದ್ದೀರಿ? ಏನ ಅಲ್ಲ ಒಂದು ಮಾತಾಡ ಹಾಡಂತ್ರ ಹೇಳಕ್ಕ ಹೋಗ್ಬೇಡ. ಏನ ಸುಮ್ಮನೆ ಪ್ರೇಮ್ ಪತ್ರ ಇರುವಲ್ತಕ್ಕ ಮತ್ತೊಂದಿರುವಲ್ತಕ್ಕ ತಣ್ಣಗ ಮನೆಗೆ ನಡಿ, ನಾ ಅಲ್ಲೇ ಬರ್ತೀನಿ. ಅರೆ ಪಿಕ್ಚರ್ದು ಸವಾಸ ಅದು ಬೇಡ ನಮ್ದುಗೆ. ಅರೆ ಗಿರ್ಜಂದು ಅಕ್ಕ ಪ್ರೇಮಂದು ಅಕ್ಕ ನಿಮ್ದುಗೆ ನಾನು देखने के बाद में देखने के. ಪಾಪ ನಮ್ಮ ಪಾತಿ ಅನಾಸ್ತಿ ಹಾಡ್ಕೊತ ಬಂದು ಸೊಂಡಿ ಬಾಯಂಗ್ ಹೊಡೆಸ್ಕೊಂಡು ಹೋತ್ ನೋಡು. ಅಲ್ಲ ಪ್ರೇಮಿ, ನಿನ್ನ ಗಂಡನ ನಿನಗೆ ಪ್ರೇಮ್ ಪತ್ರ ಬರೆಯಲ್ಲ, ಇನ್ನು ಪಾತಿ ಗಂಡ ಬರಿತಾನಂತ ಹೆಂಗ ಅನ್ಕೊಂಡಿಲ್ಲ? ನಿನ್ನ ಮಸಡಿ ಏನು ಅಂತ ಫಿಗರ್ ಅಂತ ತಿಕ್ಕೊಂಡ್ಬಿಟ್ಟಿ ಏನ್ ನೀನು? ಬಾರಿ ಚಂದೊಳ್ಳೆ ಚೆಲಿವೆ ಅಂತ ತಿಕ್ಕೊಂಡ್ಬಿಟ್ಟಿಯೇನು? ಅದ್ರ ಮಕ ನೋಡಿದ್ರೆ ಇಣಿಚಿದ್ದಂಗೆ ಐತಿ ಪಾತಿ ಮಕ. ನಿನ್ನ ಮಕ ನೋಡಿದ್ರೆ ಸೊಟ್ಟ ಮಾರಿ ಪ್ರೇಮಿ. ಇವ ಎರಡ್ರ ಮಕ ನೋಡಿದ್ರು 3 ಸಂಕ್ರಾಂತಿ ಆದ್ರೂ ಊಟ ಹೋಗೋದಿಲ್ಲ. ಇನ್ನು ನನ್ನಂಗೆ ಏನಾರು ಚಂದಳು ಚೆಲುವೆಯರಾಗಿದ್ರಂದ್ರೆ ಎಷ್ಟು ಮಾತಾಡ್ತಿದ್ದೀರಿ ನೀವು, ಎಷ್ಟು ಮಂದಿ ನೋಡ್ತಾರಂತೇಳಿ ಹಬ್ಬಸ್ತಿದ್ದೀರಿ. ನಾನು ಅದೇನಿ ಎಷ್ಟು ಸುಂದರವಾಗಿ ನಾನು ಒಂದು ದಿನ ಅವ್ ನೋಡ್ತಾನೆ ಇವ್ ನೋಡ್ತಾನ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಂಥ ಮಸಡಿ ಇಟ್ಕೊಂಡು ನೀನು ಹೆದರ್ತಿಯಲ್ಲಿ ಯಾವನು ಪತ್ರ ಬರಿತಾನ ಯಾವ ಇಂತ ಕೊತ್ತಾನ. ನಿನ್ನ ಗಂಡ ಅನ್ಮನ್ ಪಡ್ತಾನ, ನನ್ನ ಗಂಡ ಒಂದು ದಿನ ಅನ್ಮನ್ ಪಡೋದಿಲ್ಲ. ನಿನ್ನ ಗಂಡ ಇವ್ವ ಇನ್ನೇನು ಚಂದ ಇದ್ದಿದ್ದೆ ಅಂದ್ರೆ ನಿನ್ನ ಬಾಗಲನ್ನು ಬಿಟ್ಟು ಹೊರಗೆ ಬಿಡ್ತಿದ್ದಿಲ್ಲ, ನಾ ಗೋಶದಾಗ ಒಳಗೆ ಇಡ್ತಿದ್ನ ಕಾಂತತಿ. ಅಯ್ಯಯ್ಯ ಹಾಡಿಬಿಟ್ಟೆ ಚಂದಳು ಚಲಿವಿ. ಹೇಮಾ ರೇಖಾ ಜಯ ಮತ್ತು ಸಿಸ್ಮಾ ಎಲ್ಲಾರ ನೆಚ್ಚಿನ ನೀರುಮಾ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಬ್ಬಕ್ಕೆ ಬರ್ತಾಳಲ್ಲ ಬಿಳೆ ಸೀರೆ ಉಟ್ಕೊಂಡು. ಆಕಿನ ನಾನು ಒಂದು ಟೈಮ್ನ್ಯಾಗ ಕಡಿಬಿಟೇಜ್ ಮಾಡ್ತಿದ್ದೆ, ಈಗ ಬಿಟ್ಟೇನಿ ಗೊತ್ತನು. ಎಲ್ಲಾರ ನೆಚ್ಚಿನ ಗಿರಿಜಿ ವಾ ಕುಂದ್ರೆ
ಮಂಗ್ಯಾನ್ ಮಾರೈಕೆ. ಯವ್ವ ಒಂದಿಟ್ಟು ಏನೋ ಬಾಗಲ ಬಿಟ್ಟು ಹೊರಗೆ ಬರಂತಡಿ ಸಾಕಾಗೈತಿ ಬಿಟ್ಟು ಓಣ್ಯಾಗ ಒಳಗೆ ಹೋಗಿ ಹೊರಗೆ ಬರೋಣಂತೆ ಬಂದ್ರೆ ಇಷ್ಟು ಪಿರಾದಿ ಕೇಳೋದು ನೋಡಿ ನಿಮ್ದು. ಇವಾಗ ಬೋಸಡ್ಯಾರ ನಿಮ್ಮದು ನೋಡಿ ಕೇಳಿ ಸಾಕತ್ ನನಗೆ ಏನಾರ ಮಾಡ್ಕೊಂಡು ಹಾಕೊಂಡು ಬಿದ್ಕೊಂಡು ಹೋರಿ ಅತ್ತಾಗ ನಾ ಮನೆಗೆ ಹೋಗ್ತಾನೆ. ಮನ್ಯಾಗೂ ನೆಮ್ಮದಿ ಇಲ್ಲ, ಊರಾಗೂ ನೆಮ್ಮದಿ ಇಲ್ಲ. ಈ ಹಡಿಬಿಟ್ಟಾರ ನೋಡೋದು ಅಬ್ರೇ. ಅಯ್ಯಯ್ಯ ಪಾಪ ಶಾಂತಕ್ಕೆ ಬ್ಯಾಸತ್ತು ಬಂದ್ರೆ ಈ ಪಾತ್ ಇಷ್ಟು ಬಂದು ಗುಲ್ಲಾಯಿಸಿಲ್ಲ ನೋಡು. ಮನ್ಯಾಗ ಏನಾತಂತ ಒಂಚೂರು ತಿಳ್ಕೊಬೇಕಂತ ಭಾಳ ನಾನು ಉತ್ಸುಕಾಗಿದ್ದೆ. ಮನ್ಯಾಗ ಏನೇನಾತ ಏನೋ ಪಾಪ ಹೇಳಾಕತ್ತಿತ್ತದ. ಈ ಪಾತಿ ಬಂದು ಎಲ್ಲ ಗಡಬಡಿ ಮಾಡಿಬಿಟ್ಲು ನೋಡು. ಅಯ್ಯಯ್ಯ ಪಾರಕ್ಕ ಕಂಡರ್ ಮನೆ ವಿಚಾರ ಅಂದ್ರೆ ಏನಿಷ್ಟನೇ ಇವ ನೀನು ಕೇಳಾಕ? ಚೀಚಿ ಇಲ್ಲ ಪಾಪ ಹಡಿಬಿಟ್ಟು ಕೇ ಮುಚ್ಕೋತಿದ್ದಿ ನೀನು. ಕಂಡರ್ ಮನೆ ವಿಚಾರ ಕೇಳಂಗಿಲ್ಲತ್ತ. ಶಾಂತಕ್ಕ ಏನಂದ್ಲು ನಿನ್ನ ನಾದ್ನಿ ಏನ್ ತಂದ್ಲು ಏನಾತಂತ ಕೆದಿಕಿ ಕೇರ್ ಹಾಕಿಸ್ಕೊಂಡಕ್ಕೆ ನೀನು ನನಗಂತೀಯನ? ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112